ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶ್ರವಂತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ರಾಗಿ ಅಂಬಲಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಬಾಡಿ ಫುಲ್ ತಂಪಿರುತ್ತೆ. ಇದನ್ನು ಮಾಡ್ಕೊಂಡು ಕುಡೀರಿ. ನಾನು ಈ ಥರ 1 ಕಪ್ ರಾಗಿ ಹಿಟ್ಟನ್ನ ತಗೊಂಡು ನೈಟೇ ಗಂಜಿ ಥರ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಸ್ವಲ್ಪ ಅನ್ನ ಬೆರೆಸಿದ್ದೆ. ಅನ್ನ ಬೆರೆಸಿ 1 ಲೋಟ ಉಗುರು ಬೆಚ್ಚಗಿರೋ ಹಾಲು ಹಾಕಿ 1 ಸ್ಪೂನ್ ಮೊಸರು ಹಾಕ್ಬಿಟ್ಟು ಇಕ್ಬಿಡಿ ನೈಟು. ಮತ್ತು ಮಾರ್ನಿಂಗ್ ಏನೆಲ್ಲ ಮಾಡ್ಕೋಬೇಕು ಗೊತ್ತಾ? ಇದಕ್ಕೆ ನಮಗಿಲ್ಲಿ ಬೇಕಾಗಿರೋದು ಫಸ್ಟ್ ಒಂದು ಈರುಳ್ಳಿ, ಆನಿಯನ್. ಇದನ್ನು ಸಣ್ಣಗೆ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳಿ, ಸಣ್ಣ ಪೀಸಸ್ ಆಗಿ. ಆಮೇಲೆ ಬೆಳ್ಳುಳ್ಳಿ ಒಂದಿಷ್ಟು ಬೇಕು. ನಿಮ್ಗೆ ಸ್ವಲ್ಪ ಹೊಟ್ಟೆಲಿ ಏನಾದರೂ ಉರಿಯುತ್ತೆ ಅನ್ನೋ ಥರ ಇದ್ದರೆ ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ, ಇದನ್ನು ಸಣ್ಣಗೆ ಹಚ್ಚಿಟ್ಕೊಬೇಕು. ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸಾಲ್ಟು. ಇನ್ನು ಸ್ವಲ್ಪ ಕಟ್ ತಗೊಂಡು ಇದನ್ನು ಮಜ್ಜಿಗೆ ಥರ ಮಾಡ್ಕೊಳ್ಳಿ ಅದಕ್ಕೆ ಸೇರಿಸ್ಲಿಕ್ಕೆ. ನೆಕ್ಸ್ಟ್ ಪೆಪ್ಪರ್ ಪೌಡರ್. ಇದೆಲ್ಲ ನೀಟಾಗಿ ಹಾಕಿ ಅದರಲ್ಲಿ ಕಿವುಚ್ಬಿಟ್ಟು ಅಂಬ್ಲಿನ ರೆಡಿ ಮಾಡ್ಕೊಂಡು ಕುಡಿಬೇಕು. ಯಾವ ಥರ ರೆಡಿ ಆಗಿದೆ ಅಂತ ತೋರಿಸ್ತೀನಿ ರೀ. ಬಾಡಿ ಫುಲ್ ತಂಪಾಗಿರುತ್ತೆ. ಈ ಥರ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿಕೊಂಡು 1 ಗ್ಲಾಸ್ ಕುಡೀರಿ. ನಿಜ ಎಷ್ಟು ಬಾಡಿ ಫುಲ್ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಬಿಸಿಲು ಕಾಲ ಅಲ್ವಾ ಇವಾಗ, ಸಮ್ಮರ್ ಸೀಸನಲ್ಲಿ ಪ್ರತಿಯೊಬ್ಬರು 1 ಗ್ಲಾಸ್ ಕುಡೀರಿ. ತುಂಬ ಒಳ್ಳೆಯದು ಹೆಲ್ತಿಗೆ. ಆಲ್ಮೋಸ್ಟ್ ಇದು ಮಾಡೋದು ಎಲ್ಲರಿಗೂ ಗೊತ್ತು ಅಂತ ಅಂದ್ಕೊಳ್ತೀನಿ. ಯಾರಿಗಾದರೂ ಗೊತ್ತಿಲ್ಲದಿದ್ದರೆ ಈ ವಿಡಿಯೋನ ನೋಡಿ ನೀವು ಮಾಡ್ಕೊಳ್ಳಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಕೊಡಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ತಪ್ಪದಿರ ಒಂದು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ರಾಗಿ ಅಂಬಲಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಹೆಲ್ತಿನೂ. ಆ್ಯಂಡ್ ಮೋರ್ ಓವರ್ ಯಾರೆಲ್ಲ ವೆಯ್ಟ್ ಲಾಸ್ ಆಗೋಕ್ಕೆ ಟ್ರೈ ಮಾಡ್ತಾಯಿರ್ತೀರೋ ಇದನ್ನು ಅವ್ರಿಗೆ ಪ್ರಿಪೇರ್ ಮಾಡ್ತೀನಿ. ಇದನ್ನು ಕುಡೀರಿ, ತುಂಬ ಯೂಸ್ ಆಗುತ್ತೆ. ಇದ್ರ ಜೊತೆಗೆ ಒಂದು ಸೌತೆಕಾಯಿ ಫುಲ್ ಇದನ್ನ ಮೇಲೆ ಸಿಪ್ಪೆ ತೆಗೆದು ಒಂದು ಸೌತೆಕಾಯಿನ ತಿನ್ನಿ. ನಿಮ್ಮ ಟಮ್ಮಿ ಫುಲ್ ಇರುತ್ತೆ ಗೊತ್ತಾ. ತುಂಬಾ ಒಳ್ಳೆಯದು. ಅಂದರೆ ಜಾಸ್ತಿ ಹೊಟ್ಟೆ ಹಸಿವು ಆಗಲ್ಲ ಈ ಥರ ತಿನ್ನೋದ್ರಿಂದ. ಓಕೆ, ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಟಿಲ್ ಎಂಡ್ to my video. Bye friends.